ಇನ್ನು ಸ್ಮಶಾನಕ್ಕೂ ಕೂಡ ತಟ್ಟಿದೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್. ಯಾವ ರೀತಿಯಲ್ಲಿ ಅಂದ್ರೆ ಪುಣೆಯ ಚಿತಾಗಾರದಲ್ಲಿ LPG ಸಿಲಿಂಡರ್ನ ಕೊರತೆ ಎದ್ದು ಕಾಣಿಸ್ತಾ ಇದೆ. ಅಲ್ಲಿ ಶವಗಳನ್ನ ಸುಡ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಚಿತಾಗಾರಗಳಲ್ಲಿ ಅನಿಲ ಆಧಾರಿತ ದಹನ ಸ್ಥಗಿತಗೊಂಡಿದೆ. ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಪುಣೆಯ ಪಾಲಿಕೆ. ಮುಂದುವರೆದಂತೆ ಬ್ಯಾಲೆನ್ಸ್ಡ್ ಆದ್ಮೇಲೆ ಅದನ್ನ ಮಾಡ್ತಾರಂತೆ. ಸದ್ಯ ಚಿತಾಗಾರದಲ್ಲಿ ಕೇವಲ 2 ಶವಗಳನ್ನಷ್ಟೇ ಸುಡೋದಕ್ಕೆ ಬೇಕಾದಂತಹ ಅನಿಲ ಇದೆ ಅಂತ ಕೇಂದ್ರ ಸರ್ಕಾರದಿಂದ ಸೀಮಿತ ವಾಣಿಜ್ಯ ಸಿಲಿಂಡರ್ ಸರಬರಾಜಿಗೆ ಮನವಿಯನ್ನು ಕೂಡ ಮಾಡಲಾಗಿದೆ. ಸೀಮಿತ ಸಿಲಿಂಡರ್ನಿಂದಾಗಿ ವಿದ್ಯುತ್ ಚಿತಾಗಾರಗಳಲ್ಲಿ ಶವ ಸಂಸ್ಕಾರವನ್ನ ಮಾಡಬಹುದಾದಂತಹ ಪರಿಸ್ಥಿತಿ ಸದ್ಯಕ್ಕಂತೂ ಸ್ಥಗಿತಗೊಂಡಿದೆ. ಅಲ್ಲಿನ ಯುದ್ಧದ ಎಫೆಕ್ಟ್, ತೈಲ ಪೂರೈಕೆ ಆಗ್ತಾ ಇಲ್ಲ, ಭಾರೀ ಅಭಾವ ಎದುರಾಗ್ತಾ ಇದೆ. ಸದ್ಯ ಈ ಹಿನ್ನೆಲೆಯಲ್ಲಿ ಚಿತಾಗಾರಗಳು ಬಂದ್ ಆಗಿದೆ. ಅಲ್ಲಿ ಕೇವಲ 2 ಶವಗಳನ್ನು ಸುಡ್ಲಿಕ್ಕಷ್ಟೇ ಅನಿಲದ ಸಮಸ್ಯೆ ಅನಿಲದ ವ್ಯವಸ್ಥೆ ಇದೆ. ಉಳಿದಂತೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದೆ ಪಾಲಿಕೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಹೇಗೆ ಒಂದಕ್ಕೊಂದು ಲಿಂಕ್ ಪಡ್ಕೊಳ್ತಾ ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ದಿವ್ಯಾ, ನೋಡಿ, ಭಾರತದಲ್ಲಿ ಒಟ್ಟು 88% ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 50ರಷ್ಟು ಕಚ್ಚಾ ತೈಲ ನಮಗೆ ಮಧ್ಯಪ್ರಾಚ್ಯದಿಂದಲೇ ಬರ್ತಾ ಇದೆ. ಇದು ಒಂದು ನಮ್ಮ ಅವಲಂಬನೆ. ಇದ್ರ ಜೊತೆಗೆ ನ್ಯಾಚುರಲ್ ಗ್ಯಾಸ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅದು CNG ಇರ್ಬೋದು, LPG ಇರ್ಬೋದು, LNG ಇರ್ಬೋದು, ಹೀಗೆ ಬೇರೆ ಬೇರೆ ಗ್ಯಾಸ್ಗಳೇನಿದೆ ಅವುಗಳೆಲ್ಲವೂ ಕೂಡ ಬಹುತೇಕ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದಲೇ ಭಾರತಕ್ಕೆ ಬರ್ತಾ ಇರುವಂಥದ್ದು. ಸೊ ಹೀಗೆ ಒಂದಕ್ಕೊಂದು ವ್ಯವಸ್ಥೆಗಳು ಹೊಂದ್ಕೊಂಡಿರಬೇಕಾದಂಥ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಆಗಿರುವಂಥ ಸಂಘರ್ಷದಿಂದಾಗಿ ಅಲ್ಲಿ ಕೆಲವೊಂದಿಷ್ಟು ತೈಲ ಘಟಕಗಳು ಮತ್ತೆ ನ್ಯಾಚುರಲ್ ಗ್ಯಾಸ್ಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಂತಹ ಘಟಕಗಳ ಮೇಲೂ ಕೂಡ ದಾಳಿಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಸ್ಥಗಿತ ಆಗಿರುವಂಥದ್ದು. ಮುಖ್ಯವಾಗಿ ಇತ್ತೀಚೆಗೆ ಗಮನಿಸಿದ್ವಿ, ಇರಾನ್ ಕತಾರ್ನ ಮೇಲೆ ದಾಳಿಯನ್ನ ಮಾಡಿಸಿತ್ತು. ಅಲ್ಲಿ ನ್ಯಾಚುರಲ್ ಗ್ಯಾಸ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದಂಥ ಒಂದು ದೊಡ್ಡ ಪ್ಲಾಂಟ್ನ ಮೇಲೆ ದಾಳಿಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ 2 ವಾರಗಳಿಗೆ ಅದು ಗ್ಯಾಸ್ನ ಪೂರೈಕೆಯನ್ನು ಕೂಡ ನಿಲ್ಲಿಸಿರುವಂಥದ್ದು. ಆ ಒಂದು ಪ್ಲಾಂಟ್ನಿಂದಲೂ ಕೂಡ ಭಾರತಕ್ಕೆ ಗ್ಯಾಸ್ಗಳು ಬರ್ತಾ ಇತ್ತು. ಸೊ ಹೀಗಾಗಿ ಭಾರತದಲ್ಲೂ ಕೂಡ ಈಗ ಇಂಧನದ ಕೊರತೆ ಆಗ್ತಾ ಇರುವಂಥದ್ದು, ಮುಖ್ಯವಾಗಿ ಗ್ಯಾಸ್ನ ಕೊರತೆಯು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಈಗ ಪುಣೆಯಲ್ಲಿ ಕೂಡ ಅದಕ್ಕೆ ಪೂರಕವಾದಂಥ ಉದಾಹರಣೆಗಳು ಕೂಡ ಸಿಗ್ತಾ ಇರುವಂಥದ್ದು. ಈ ಒಂದು ವಿದ್ಯುತ್ ಅಥವಾ ಆಧಾರದ ಮೇಲೆ ನಡೀತಾ ಇದ್ದಂತಹ ಚಿತಾಗಾರಗಳು ಅಥವಾ ಈ ಅನಿಲದ ಆಧಾರದ ಮೇಲೆ ನಡೀತಾ ಇದ್ದಂತಹ ಚಿತಾಗಾರಗಳ ವ್ಯವಸ್ಥೆಗೆ ಸ್ಥಗಿತಗೊಂಡಿರುವಂಥದ್ದು. ಕೇವಲ 2 ಚಿತಾಗಾರಗಳು ಮಾತ್ರ ಉರಿತಾ ಇದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಇದಕ್ಕೆ ಪೂರಕವಾಗಿ ಈಗ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಮುಂದಿನ 1-2 ದಿನಗಳಲ್ಲಿ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಭರವಸೆಯನ್ನು ಕೂಡ ಕೊಡಲಾಗಿದೆ. ದಿವ್ಯಾ, ರೈಟ್, ಶಬೀರ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ತೈಲದ ಮೇಲೆ ಯಾವ ರೀತಿಯಾದಂತಹ ಎಫೆಕ್ಟ್ ಬೀರ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಅದಕ್ಕೆ ಸಂಬಂಧಿತವಾಗಿ ಒಂದಷ್ಟು ಸಮಸ್ಯೆಗಳು ಕೂಡ ಮುಂದುವರ್ತಾ ಇದೆ.